ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿ ಪಡುವಂತಹ ಸುದ್ದಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ಅಂತ. ಬಿಗ್ ಬಾಸ್ ಸೀಸನ್ 12 ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ನಿನ್ನೆ ನಾನು ಯಾವ ರೀತಿಯಲ್ಲಿ ಹೇಳಿದ್ದೆ ನಿಮಗೆ ನಿನ್ನೆ ಒಂದು ವಿಡಿಯೋದಲ್ಲಿ, ಅದೇ ರೀತಿಯಲ್ಲಿ ಇವತ್ತು 4 ಗಂಟೆಗೆ ಪ್ರೆಸ್ ಮೀಟ್ನ ಹಮ್ಮಿಕೊತಾರೆ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ ಟೀಮಿಂದ. ಜೊತೆಗೆ ಸುದೀಪ್ ಸರ್ ಕೂಡ ಇರ್ತಾರೆ. ಆ್ಯಂಡ್ ಮುಂಬೈಯಿಂದ ಜಿಯೋ ಹಾಟ್ಸ್ಟಾರ್ ಹೆಡ್ ಅಂದರೆ ಮುಖ್ಯಸ್ಥರು ಕೂಡ ಬಂದಿರ್ತಾರೆ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ನಡೆಸ್ಕೊಡ್ಲಿಕ್ಕೆ. ಆ್ಯಂಡ್ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು ಬಿಗ್ ಬಾಸ್ ಸೀಸನ್ 12 ಸುದೀಪ್ ಸರೇ ನಡೆಸ್ಕೊಡ್ತಾರೆ. ಜೊತೆಗೆ ಇನ್ನೂ ಒಂದು ದೊಡ್ಡ ವಿಷಯ ಏನು ಅಂತಂದರೆ, ಮುಂದೆ ಬರುವಂಥ 4 ಸೀಸನ್ಗಳು ಅಂದರೆ 12, 13, 14, 15 ಬಿಗ್ ಬಾಸ್ 15ರವರೆಗೂ ಕೂಡ ಸುದೀಪ್ ಸರನೇ ಹೋಸ್ಟ್ ಆಗಿ ಇರ್ತಾರೆ ಅಂತ ಅಫಿಷಿಯಲ್ ಆಗಿ ಸುದೀಪ್ ಸರೇ ಹೇಳ್ಕೊಂಡಿದ್ದಾರೆ. 4 ಸೀಸನ್ಗಳಿಗೆ ಅಗ್ರಿಮೆಂಟ್ ಆಗಿದೆ. ಬಿಗ್ ಬಾಸ್ 12ರಿಂದ ಮತ್ತೆ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಯಾಕೆ ಬಂದಿದ್ದಾರೆ ಅಂತಂದರೆ ಅದಕ್ಕೆ ಚೆನ್ನಾಗಿರುವಂಥ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ನ ವೇಟ್ ಮಾಡ್ತಿದ್ರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಗಳು ಇವಾಗಲೇ ಬರೋಕ್ಕೆ ಶುರು ಆಗಿದೆ. ಆ್ಯಂಡ್ ಇದು ಮುಂದೆ ಸಿಕ್ಕಾಪಟ್ಟೆ ದೊಡ್ಡ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಈ ಚಾನಲಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಗಳು ಕೂಡ ಸಿಗುತ್ತೆ. ಆ್ಯಂಡ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಇನ್ನು ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋದಾದರೆ ಸ್ಟಾರ್ಟಿಂಗಲ್ಲೇ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಒಂದೇನು ತಂಡದಿಂದ ಬಂದಿರ್ತಾರೆ. ಆ ಒಂದು ಅಂದರೆ ಜಿಯೋ ಹಾಟ್ಸ್ಟಾರ್ ತಂಡದ ಮುಖ್ಯಸ್ಥರು ಅವರು ಅಲ್ಲಿ ಫಸ್ಟಾಗಿ ಮಾತಾಡುವಂಥದ್ದು ಕನ್ನಡ ಲ್ಯಾಂಗ್ವೇಜು ಮತ್ತು ಕಲ್ಚರ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆ ಒಂದು ಏನು ರೆಸ್ಪೆಕ್ಟ್ ಇದೆ ಕನ್ನಡ ಕಲ್ಚರು ಬಿಗ್ ಬಾಸ್ ಕನ್ನಡದಲ್ಲಿ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗೋದಕ್ಕೆ ನಮ್ಮ ಒಂದು ಸಹಕಾರ ಕೂಡ ಇರುತ್ತೆ ಅಂತ ಅವರು ಕ್ಲಿಯರಾಗಿ ಹೇಳ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಆ ಥರ ಆಗಿರ್ಬೋದು. ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಸುದೀಪ್ ಸರ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ರೆಡಿ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಜನಗಳ ಅಭಿಪ್ರಾಯ ಅಂದರೆ ವ್ಯೂವರ್ಸ್ ಒಂದು ಯಾವ ರೀತಿಯಲ್ಲಿ ಸುದೀಪ್ ಸರ್ ಬೇಕು ಅನ್ನೋವಂಥದ್ದು ಸೀಸನ್ 11 ಆದಮೇಲೆ ಅವ್ರು ನಾನು ಮುಂದೆ ಹೋಸ್ಟ್ ಮಾಡಲ್ಲ ಅಂತಂದಾಗ ಅಲ್ಲಿ ಸರ್ವೆ ಮಾಡಿದ್ದಾರೆ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ ಟೀಮಿಂದ. ಅಲ್ಲಿ ಸುದೀಪ್ ಸರ್ ಯಾಕೆ ಬೇಕು ಆ್ಯಂಡ್ ಕಂಟೆಸ್ಟೆಂಟ್ಗಳು ಏನು ಕಲ್ತಿದ್ದಾರೆ ಈ ಒಂದು ಬಿಗ್ ಬಾಸಿಂದ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಸೀಸನ್ 1ರಿಂದ ಸೀಸನ್ 11ರವರೆಗೂ ಕೂಡ ಯಾವ ರೀತಿಯಲ್ಲಿ ಸುದೀಪ್ ಸರ್ ಆ ಒಂದು ಬಿಗ್ ಬಾಸ್ ಶೋನ ನಡೆಸ್ಕೊಂಡು ಬಂದಿದ್ದಾರೆ. ಆ ಒಂದು ಜರ್ನಿ ವಿಟಿ ಕೂಡ ಮಾಡಿದರು. ಒಂದು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಅನ್ನೋ ರೀತಿಯಲ್ಲಿ ಕೂಡ ಅಲ್ಲಿ ಹಮ್ಮಿಕೊಂಡಿದ್ರು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಅಲ್ಲಿ ಕ್ವಶನ್ ಆನ್ಸರ್ಗಳು ಶುರು ಆಗುತ್ತೆ ಮೀಡಿಯಾಗಳ ಕಡೆಯಿಂದ. ಆ್ಯಂಡ್ ಫಸ್ಟಿಗೆ ಅಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಆ ಒಂದು ಜಿಯೋ ಹಾಟ್ಸ್ಟಾರ್ ಮುಖ್ಯಸ್ಥರಾದಂಥವ್ರಿಗೆ. ಅವರು ಉತ್ತರ ಕೊಡೋ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸುದೀಪ್ ಸರ್ ಅಲ್ಲಿಂದನೇ ಶುರು ಮಾಡ್ತಾರೆ ಕನ್ನಡದ ಪ್ರಾಮುಖ್ಯತೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಅಲ್ಲಿ ಜಿಯೋ ಹಾಟ್ಸ್ಟಾರ್ ಏನಿದ್ದಾರಲ್ಲ ಅವ್ರ ಮುಖ್ಯಸ್ಥರಿಗೆ ಹೇಳ್ತಾರೆ ಕನ್ನಡದನ್ನೇ ಶುರು ಮಾಡಿ ಅಂತಂದರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಿಮ್ಮ ಒಂದು ಉತ್ತರ ಶುರು ಮಾಡಿ ಅಂತ. ಇದರಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಒಂದು ಕನ್ನಡಕ್ಕೆ ಅವರು ಪ್ರಾಮುಖ್ಯತೆ ಕೊಡಬೇಕು ಅಂತ ಅಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೂಡ ಬರುತ್ತೆ ಮೀಡಿಯಾಗಳ ಕಡೆಯಿಂದ. ಮೊದಲನೇದಾಗಿ ಬಂದಿರುವಂಥ ಪ್ರಶ್ನೆ ಏನು ಅಂತಂದರೆ ಬಿಗ್ ಬಾಸ್ ಸೀಸನ್ 12 ಇನ್ನೂ ಶುರು ಆಗೋಕ್ಕೆ ಇನ್ನೂ 3 ತಿಂಗಳು ಉಳಿದಿದೆ. ಆದರೂ ಕೂಡ ಇಷ್ಟು ಬೇಗ ಏನಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ರೆ, ಅಥವಾ 6 ತಿಂಗಳೇನಾದರೂ ಅಂದರೆ 3 ತಿಂಗಳು ನಡೆಯುವಂಥ ಒಂದು ಬಿಗ್ ಬಾಸ್ನ 6 ತಿಂಗಳೇನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅಂತ ಕೇಳಿದಾಗ ಇಲ್ಲ. ಅಲ್ಲಿ ಪ್ರಶಾಂತ್ ಅವ್ರು ಹೇಳ್ತಾರೆ, ಅಂದರೆ ಕಲರ್ಸ್ ಕನ್ನಡದ ಹೆಡ್ ಅವ್ರು ಹೇಳ್ತಾರೆ, ಇಲ್ಲ ಆ ರೀತಿಯಲ್ಲಿ ಯಾವುದೇ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಓನ್ಲಿ ನಾವು ಮುಂಚೆ ಎಲ್ಲ ಯಾವ ರೀತಿ ನಡೆಸ್ತಾ ಇದ್ವು 100 ಡೇಸು ಅಥವಾ 125 ಡೇಸು ಅದ್ರ ಪ್ರಕಾರನೇ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಕಾಂಟ್ರವರ್ಸಿ ಇರುವಂಥ ಒಂದು ಕಂಟೆಸ್ಟೆಂಟ್ಗಳನ್ನ ತೊಗೊಂಡು ಬರ್ತೀರಾ ಬರಲ್ವಾ, ಅದು ಕೂಡ ಏನೋ ಕಂಡೀಷನ್ಸ್ ಹಾಕಿದ್ದಾರೆ ಸುದೀಪ್ ಸರ್ ಅಂತಂದಾಗ ಇಲ್ಲ ಆ ರೀತಿಯಲ್ಲಿ ಕಾಂಟ್ರವರ್ಸಿ ಇರುವಂಥ ಒಂದು ಕಂಟೆಸ್ಟೆಂಟ್ಗಳನ್ನ ತರಲೇಬಾರ್ದು ಅಂತೇನಿಲ್ಲ. ಯಾಕಂತಂದರೆ ಇವಾಗ ಎಲ್ಲ ರೀತಿಯ ಒಂದು ಕಂಟೆಸ್ಟೆಂಟ್ಗಳು ಇದ್ರೇ ಒಂದು ಮಜಾ ಬರುವಂಥದ್ದು. ಎಲ್ಲರೂ ಒಳ್ಳೆಯವರಾಗಿದ್ದರೆ ಅಲ್ಲಿ ನನಗೇನು ಕೆಲಸ ಇಲ್ಲ. ಬಟ್ ಎಲ್ಲ ಒಂದು ವಿಭಿನ್ನ 16 ಅಥವಾ 18 ಕಂಟೆಸ್ಟೆಂಟ್ ಏನಿರ್ತಾರೆ ಎಲ್ಲ ರೀತಿಯ ಒಂದು ವಿಭಿನ್ನವಾಗಿರುವಂಥ ಒಂದು ಮೈಂಡ್ಸೆಟ್ ಇರುವಂಥವ್ರನ್ನ ತಂದು ಹಾಕಿದ್ರೆ ಅಲ್ಲಿ ಅವರವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಾಂಟ್ರವರ್ಸಿ ಅಥವಾ ಯಾವುದೇ ರೀತಿಯ ಇರೋವಂಥದಕ್ಕೆ ಯಾವುದೇ ಕಂಡೀಷನ್ ಹಾಕಿಲ್ಲ ಅಂತ ಸುದೀಪ್ ಸರ್ ಹೇಳ್ತಾರೆ. ಬಟ್ ಬುದ್ಧಿವಂತರು ಅಥವಾ ಅತಿ ಬುದ್ಧಿವಂತರು ಅನ್ನೋವಂಥದ್ದು ಇದೆಯಲ್ಲ ಅದರಲ್ಲಿ ಬುದ್ಧಿವಂತರಿದ್ದರೆ ಒಳ್ಳೆಯದು, ಅತಿ ಬುದ್ಧಿವಂತರಿದ್ದರೆ ಕಷ್ಟ ಆಗುತ್ತೆ. ಅಂಥವ್ರನ್ನ ಸ್ವಲ್ಪ ದೂರ ಇಡಿ ಅನ್ನೋದ್ರ ಬಗ್ಗೆ ಸುದೀಪ್ ಸರ್ ಹೇಳಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಂದರೆ ನಾನೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋದು ಇರ್ತಾರಲ್ಲ ಅಂಥ ಕಂಟೆಸ್ಟೆಂಟ್ಗಳನ್ನು ಸ್ವಲ್ಪ ದೂರ ಇಡಿ ಅನ್ನೋ ರೀತಿಯಲ್ಲಿ ಸಜೆಷನ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಓಕೆ, ಇದ್ರ ಜೊತೆಗೆ ಅಲ್ಲಿ ಯಾಕೆ ಸುದೀಪ್ ಸರ್ ಅವರು ಈ ಒಂದು ಸೀಸನ್ನ ಅಥವಾ ಈ ಒಂದು ನಿರ್ಧಾರನ ಮಾಡಿದ್ರು ಸೀಸನ್ 12ರಿಂದ ಮತ್ತೆ ನಾನು ಹೋಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಅಂದರೆ ಮೇಲಿಂದ ಕಲರ್ಸ್ ಕನ್ನಡ ಕಡೆಯಿಂದ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇತ್ತು ಕನ್ನಡಕ್ಕೆ, ಆಗಿರ್ಬೋದು ಸಂಸ್ಕೃತಿ, ನೆಲ, ಜಲ, ಭಾಷೆಗೆ ಆ ಒಂದು ರೆಸ್ಪೆಕ್ಟ್ ಇದ್ದೇ ಇತ್ತು. ಬಟ್ ಮೇಲಿಂದ ಅಂತ ಅಂದಾಗ ಮುಂಬೈಯಲ್ಲಿ ಏನು ಕುತ್ಕೊಂಡು ಬಿಗ್ ಬಾಸ್ ನಡೆಸಬೇಕು ಅಂತ ಏನಲ್ಲಿಂದು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇತ್ತು. ಆ ಕಡೆಯಿಂದ ಎಲ್ಲೋ ಕನ್ನಡಕ್ಕೆ ಸ್ವಲ್ಪ
ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ನಾನು ಆ ಒಂದು ಬಿಗ್ ಬಾಸ್ ಶೋ ಇಂದ ಹೊರಗಡೆ ಬರುವಂಥ ಪ್ರಯತ್ನ ಅಥವಾ ಒಂದು ಹೇಳಿಕೆ ನಾನು ಕೊಟ್ಟಿದ್ದೆ. ಬಟ್ ಇವಾಗ ಅವರೇನೆ ಬಂದು ಸೊ ನಾವು ಕನ್ನಡಕ್ಕೆ ಏನು ಆ ರೆಸ್ಪೆಕ್ಟು, ಆ ಪ್ರಾಮುಖ್ಯತೆ, ಕಲ್ಚರ್ಗೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಅವರೇ ಮುಂದೆ ಬಂದಿದ್ದಾರೆ. ಸೊ ಇವಾಗ ನಾನು ಸೊ ಅದಕ್ಕೆ ಒಪ್ಪಿ ಸೊ ಅವರಿಗೆಲ್ಲ ಕೆಲವೊಂದು ಸಜೆಷನ್ಗಳನ್ನ ಕೊಟ್ಟು ಸೊ ಆ ಸಜೆಷನ್ಗಳನ್ನ ಅವರು ಒಪ್ಪಿದಾದ್ಮೇಲೆ ಸೊ ನಾನು ಕೂಡ ಇವಾಗ ಮತ್ತೆ ಒಪ್ಕೊಂಡಿದ್ದೀನಿ. ಸೊ ಈ ಒಂದು ಸೀಸನ್ 12 ಅಥವಾ ಮುಂದೆ ಬರುವಂಥ ಒಂದು 3 ಸೀಸನ್ಗಳನ್ನು ಕೂಡ ಹೋಸ್ಟ್ ಮಾಡಬೇಕು ಅಂತ, ಜೊತೆಗೆ ಜನರ ಅಭಿಪ್ರಾಯ ಆ್ಯಂಡ್ ಟೆಕ್ನಿಕಲ್ ಟೀಮ್ ಏನಿದೆಯಲ್ಲ ಸೊ ಅವರ ಒಂದು ಅಂದರೆ ಬೇಡಿಕೆಯಿಂದ ಸೊ ನಾನು ಮತ್ತೆ ಬರೋವಂಥಂಗೆ ಆಗಿದೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಜೊತೆಗೆ ಯಾಕೆ ಇಷ್ಟು ಬೇಗ ನೀವು ಇನ್ನೂ 3 ತಿಂಗಳು ಇರಬೇಕಾದ್ರೇ ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದಾಗ ಸ್ಪಾನ್ಸರ್ಗಳು ಬರಬೇಕಾಗುತ್ತೆ, ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗಬೇಕಾಗುತ್ತೆ ಯಾರು ಹೋಸ್ಟು ಅನ್ನುವಂಥದ್ದು. ಸೊ ಅವ್ರಿಗೂ ಕೂಡ ಶೋಗೆ ಬರಲಿಕ್ಕೆ ಒಂದು ಸ್ವಲ್ಪ ಹಿಂಜರಿಯಲ್ಲ. ಸೊ ಇವಾಗ ಸುದೀಪ್ ಸರ್ ಅಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಿದೆ. ಸೊ ಶೋ ಏನಿದೆಯಲ್ಲ ತುಂಬ ಒಳ್ಳೆ TRPನಲ್ಲಿ ಹೋಗುತ್ತೆ ಅಂತ ಅಂದಾಗ ಸೊ ಎಲ್ಲರೂ ಕೂಡ ಬರಲಿಕ್ಕೆ ಇಷ್ಟಪಡ್ತಾರೆ. ಸೊ ಸುದೀಪ್ ಸರೇ ಇಲ್ಲ ಅಂತಂದಾಗ ಬೇರೆ ಯಾರೋ ಒಬ್ಬರು ಹೋಸ್ಟ್ ಅಂದಾಗ ಅಷ್ಟು ವ್ಯೂವರ್ಶಿಪ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೋಗಿ ಏನು ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆಗಳಿರುತ್ತೆ ಕಂಟೆಸ್ಟೆಂಟ್ಗಳಿಗೆ. ಸೊ ಅದಕ್ಕೋಸ್ಕರನೇ ಇವಾಗಲೇ ಒಂದು ಅನೌನ್ಸ್ ಮಾಡಿದ್ರೆ ಸೊ ಸ್ಪಾನ್ಸರ್ಗಳು ಕೂಡ ಬರ್ತಾರೆ ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ಸೊ ಅವ್ರ ಮನೆ ಒಳಗಡೆಗೆ ಬರಲಿಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಎಲ್ಲ ಕಾರಣಗಳಿಗೋಸ್ಕರ ಸೊ ಈ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಜೊತೆಗೆ ಮುಖ್ಯವಾಗಿ ಸೀಸನ್ 12ರ ಹೋಸ್ಟ್ ಸುದೀಪ್ ಸರ್ ಅಂತಲೇ ಸೊ ಅವ್ರಿಗೋಸ್ಕರನೇ ಈ ಒಂದು ಸ್ಪೆಷಲ್ ಪ್ರೆಸ್ ಮೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿಗ್ ಬಾಸ್ ಟೈಮಿಂಗ್ ಅಂದರೆ ಈ ಆನ್ ಏರ್ ಆಗುವಂಥದ್ದು, ಪ್ರಸಾರ ಆಗುವಂಥದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅಲ್ಲಿ. ಸೊ 8 ಗಂಟೆಗೆ ಶುರು ಆಗುತ್ತೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಕೂಡ ಇತ್ತು ಅಂತ ಪ್ರಶ್ನೆ ಕೇಳಿದಾಗ ಸೊ ಆ ಗಾಳಿ ಸುದ್ದಿ ಹಾಗೇ ಇರಲಿ ಅಂತ ಅಲ್ಲಿ ಪ್ರಶಾಂತ್ ಅವ್ರು ಹೇಳಿದ್ರು. ಮೀನ್ಸ್ ಅಲ್ಲಿ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆದಂಥ ಪ್ರಶಾಂತ್ ಅವರು ಸೊ 8 ಗಂಟೆಗೆ ಶುರು ಆಗುವಂಥದ್ದು ಅದು ಗಾಳಿ ಸುದ್ದಿಯಾಗಿ ಇರಲಿ ಅಂತ ಹೇಳಿದ್ರು. ಮೇ ಬಿ ಸತ್ಯ ಇರ್ಬೋದು, 8 ಗಂಟೆಗೆ ಶುರು ಮಾಡ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಯಾಕಂತಂದರೆ ಸೊ ಅಲ್ಲಿ 9:30 ಶುರು ಆದರೆ ರಾತ್ರಿ 11 ಗಂಟೆ ಮುಗಿಯುತ್ತೆ. ಸೊ 11 ಗಂಟೆ ಅಂತಂದಾಗ ಸ್ವಲ್ಪ ಫ್ಯಾಮಿಲೀಸ್ ಬೇಗ ಮಲ್ಕೊಬೋದು. ಸೊ ಅದಕ್ಕೋಸ್ಕರ 8 ಗಂಟೆ ಅಥವಾ 8:15ಗೆ ಶುರು ಆದರೆ ಸೊ 10 ಗಂಟೆವರೆಗೂ ಕೂಡ ಅದನ್ನು ಬೇಗ ಸ್ವಲ್ಪ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ, 8 ಗಂಟೆ ಅಥವಾ 8:15ಗೆ ಶುರು ಆದರೆ. ಆ್ಯಂಡ್ ಇದ್ರ ಮಧ್ಯೆಯಲ್ಲಿ ಕಿಚ್ಚ ಸುದೀಪ್ ಸರ್ ಏನಾದರೂ ಒಪ್ಪದೇ ಇದ್ದರೆ ಸೊ ಬಿಗ್ ಬಾಸ್ ನಡೆಸ್ತಿದ್ರಾ ಅಂತ ಕೇಳಿದಾಗ ಸೊ ಖಂಡಿತವಾಗ್ಲೂ ಸುದೀಪ್ ಸರ್ ಬಿಟ್ಟು ನಾವು ಬೇರೆ ಆಪ್ಷನ್ ಎಲ್ಲೂ ಕೂಡ ನೋಡೇ ಇಲ್ಲ. ಸೊ ಅವ್ರನ್ನ ಒಪ್ಪಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲೇ ಸೀಸನ್ ಮುಗಿದಾದ್ಮೇಲೂ ಕೂಡ ನಾವು ಬೇರೆ ಆಪ್ಷನ್ ಎಲ್ಲೂ ಕೂಡ ಹುಡುಕಿಲ್ಲ. ಸೊ ಅವ್ರು ಹಿಂದೆನೇ ಬಿದ್ದಿದ್ವಿ. ಸೊ ಅವ್ರನ್ನೇ ಬಿಗ್ ಬಾಸ್ ಸೀಸನ್ ಮತ್ತೆ ಕರ್ಕೊಂಡ್ಬರಬೇಕು ಅನ್ನೋದ್ರ ಬಗ್ಗೆ. ಸೊ ಅದು ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಬೇರೆ ಆಪ್ಷನ್ ಹುಡುಕಿಲ್ಲ ಅಂತ ಹೇಳಿದ್ರು. ಸುದೀಪ್ ಸರ್ ಒಪ್ಪಲಿಲ್ಲ ಅಂತಂದರೆ ಬಿಗ್ ಬಾಸ್ ಸ್ಟಾಪ್ ಮಾಡ್ತಿದ್ರು ಅಂತಂದಾಗ ಸೊ ಅಲ್ಲಿ ಕಲರ್ಸ್ ಕನ್ನಡದ ಹೆಡ್ ಆದಂಥ ಪ್ರಶಾಂತ್ ಅವ್ರ ಬಾಯಿಂದ ಯಾವುದೇ ಉತ್ತರ ಬರಲಿಲ್ಲ. ಅಗೇನ್ ಏನು ಹೇಳೋದು ಅಂತಂದರೆ ಇವಾಗ ಬಿಗ್ ಬಾಸ್ ಖಂಡಿತವಾಗ್ಲೂ ನಡೆಯುತ್ತೆ. ಸುದೀಪ್ ಸರ್ ಇಲ್ಲ ಅಥವಾ ಅವ್ರು ಇನ್ ಕೇಸ್ ಆಗಲೇ ಇಲ್ಲ ಮಾಡ್ಲಿಕ್ಕಂದ್ರೂ ಕೂಡ ಬೇರೆ ಯಾರನ್ನ ತೊಗೊಂಡು ಬಂದೇ ಬರ್ತಾರೆ. ಅಂಥ ಒಂದು ದೊಡ್ಡ ಪ್ರೋಗ್ರಾಮ್ನ ನಿಲ್ಸಕ್ಕಂತೂ ಸಾಧ್ಯನೇ ಇಲ್ಲ. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅಗೇನ್ ಮತ್ತೆ ಕರ್ಕೊಂಡು ಬಂದಿದ್ದಾರೆ ಅಂತಂದರೆ ಸುದೀಪ್ ಸರ್ ಏನು ವ್ಯಾಲ್ಯೂ ಇದೆ ಆ ಒಂದು ಶೋನಲ್ಲಿ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ ಕೇಸ್ ಸುದೀಪ್ ಸರೇ ಇಲ್ಲ ಅಂತಂದಾಗ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಹೊಡೆತ ಅಂತೂ ಬೀಳುತ್ತೆ, ಎರಡನೇ ಮಾತೇ ಇಲ್ಲ. ಬಟ್ ಸದ್ಯಕ್ಕೆ ಅವ್ರನ್ನ ಒಪ್ಸೋದ್ರಲ್ಲಂತೂ ಇವರು ಸಕ್ಸಸ್ ಆಗಿದ್ದಾರೆ. ಮುಂದೆ ಯಾವ ರೀತಿಯಲ್ಲಿ ಅವ್ರೇನು ಸಜೆಷನ್ ಅಥವಾ ಕಂಡೀಷನ್ಸ್ ಹಾಕಿದ್ದಾರೆ ಸುದೀಪ್ ಸರು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ, ಸೊ ಅದನ್ನು ಅವರೂ ಒಪ್ಕೊಂಡಿದ್ದಾರೆ. ಆ್ಯಂಡ್ ಇವರು ಕೂಡ ಒಪ್ಕೊಂಡು ಸೊ ಮತ್ತೆ ಇವಾಗ ಹೋಸ್ಟಿಂಗ್ ಮಾಡಲಿಕ್ಕೆ ಸುದೀಪ್ ಸರ್ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಕನ್ನಡ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಸೊ ಅಲ್ಲಿ ಕಂಡೀಷನ್ಸ್ ಅಥವಾ ಸಜೆಷನ್ಗಳು ಮೇ ಬಿ ಕೊಟ್ಟಿರಲಿಕ್ಕಿಲ್ಲ, ಅಥವಾ ಟಾಸ್ಕ್ ರೂಪದಲ್ಲಿ ಕೆಲವೊಂದು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತಲೇ ಹೇಳ್ತೀನಿ. ಸೊ ಇದೇ ರೀತಿಯಲ್ಲಿ ಬಿಗ್ ಬಾಸ್ ಅಪ್ಡೇಟ್ಗಳಿಂದ ಮುಂದೆ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ. ಇನ್ನು 3 ತಿಂಗಳು ಬ್ಯಾಲೆನ್ಸ್ ಇದೆ. ಕಂಟೆಸ್ಟೆಂಟ್ಗಳಿಗೆ ಇವಾಗ ರೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆಯ ಒಂದು ತಯಾರಿ ಕೂಡ ನಡೆಯುತ್ತೆ. ಯಾವ ಒಂದು ಥೀಮಲ್ಲಿ ಈ ಒಂದು ಸೀಸನ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಒಂದು ಚಿಕ್ಕದಾಗಿ ಜೊತೆಗೆ ಆ ಒಂದು ಹೋಸ್ಟ್ ರಿವೀಲ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಅಂತಲೇ ಹೇಳ್ಬೋದು. ಸುಮಾರು 1.25-2 ಗಂಟೆ ಒಂದು ಕಾಲ ಈ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ತುಂಬ ಒಂದು ಲೆಂತ್ ಆಗಿರುವಂಥ ಒಂದು ಪ್ರೆಸ್ ಮೀಟು. ಸಿಕ್ಕಾಪಟ್ಟೆ ಕ್ವಶನ್ಸ್ ಆನ್ಸರ್ಗಳೆಲ್ಲ ಆಯಿತು. ಅದರಲ್ಲಿ ಬಂದಂಥ ಮೇಜರ್ ಒಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸುದೀಪ್ ಸರ್ ಮತ್ತೆ ವಾಪಸ್ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.